ಅಯ್ಯೋ ಸಕ್ಕು, ಏ ಸಕ್ಕು, ನಿಂಗೆ ಕೇಳ್ತಿರೋದು, ಯಾಕೆ ಓಡ್ತಿದ್ಯಾ? ನಿಂತ್ಕೊಳೆ. ಗೌರಿ, ನನಗ್ ನಿಮ್ಮಮ್ಮ ಸಿಕ್ಬಿಟ್ರು. ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ನಡಿ, ನಿಮ್ಮಮ್ಮನ ಹತ್ರ ಹೋಗೋಣ. ನಿಲ್ಲು ನಿಲ್ಲು ನಿಲ್ಲು. ಗಂಟನ್ನು ಬಿಚ್ಚುವಾಗ ಹೀಗೆ ಆತುರ ಪಟ್ಟರೆ ಗಂಟು ಬಿಗಿದುಕೊಳ್ಳುತ್ತದೆ. ಹೌದು, ಸತ್ಯ ಸಕ್ಕು. ನೀನು ಹೀಗೆ ಆತುರ ಪಡುವುದು ಒಳ್ಳೆಯದಲ್ಲ. ನೀನು ದೊಡ್ಡವಳ ಹಾಗೆ ವರ್ತಿಸುತ್ತಿದ್ದೀಯಾ, ಆದರೆ ನಿನ್ನ ಪಾಂಡುರಂಗ ಸಣ್ಣ ಮಗುವಿನ ಹಾಗೆ ವರ್ತಿಸುತ್ತಿದ್ದಾರೆ. ಏನು ಹೇಳುತ್ತಿದ್ದೀಯ ದೇವಿ? ನಾನು ಸಣ್ಣ ಮಗುವಿನ ಹಾಗೆ ವರ್ತಿಸುತ್ತಿದ್ದೇನಾ? ಮತ್ತೇನು, ಸಕ್ಕು ತಿನ್ನಿಸಲಿಲ್ಲ ಎಂದು ಬೆಣ್ಣೆಯನ್ನು ಸೇವಿಸದೆ ಹಾಗೆ ಬಿಟ್ಟಿದ್ದೀರಾ. ಇಂದು ಪೂರ್ತಿ ನೀವೇನು ಸೇವಿಸಿಲ್ಲ, ಮಗುವಿನ ಹಾಗೆ ಹಠ ಮಾಡುತ್ತಿದ್ದೀರಿ. ಏನೋ ದೇವಿ, ಅದ್ಯಾವುದೂ ನನಗೆ ಅರಿವಿಲ್ಲ. ಖಂಡಿತ ಸಕ್ಕು ಬಂದು ಬೆಣ್ಣೆಯನ್ನು ತಿನ್ನಿಸುತ್ತಾಳೆ ಎಂದು ಗೊತ್ತು. ಸಕ್ಕು ಏನು ಮಾಡಿದರೂ ನಿಮಗೆ ಸಂತೋಷವೇ, ನನ್ನ ಮೇಲೆ ಮಾತ್ರ ಕೋಪಗೊಳ್ಳುತ್ತೀರಿ. ಸಕ್ಕು, ಕರುವನ್ನು ಕರೆದುಕೊಂಡು ಹೋಗುವಾಗ ಒಂದು ಬಾರಿ ಆಲಯಕ್ಕೆ ಬಂದು ಹೋಗು ಕಂದ. ಸ್ವಾಮಿಗೆ ಬೆಣ್ಣೆ ತಿನ್ನಿಸಿ ಹೋಗು. ಏನು ದೇವಿ, ಸಕ್ಕು ಬೇಕು ಅಂತಲೇ ಆ ರೀತಿ ಮಾಡುತ್ತಿಲ್ಲ. ಆಕೆ ಹಸುವನ್ನು ಕರುವನ್ನು ಒಂದು ಮಾಡುವುದಕ್ಕೆ ಪ್ರಯತ್ನ ಪಡುತ್ತಿದ್ದಾಳೆ. ಅದು ನನಗೂ ಗೊತ್ತು ಸ್ವಾಮಿ. ಮತ್ತೆ ನಿಮಗೇಕೆ ಸ್ವಾಮಿ ಇಷ್ಟೊಂದು ಹಠ? ಎಲ್ಲರೂ ನಿಮಗೆ ಸಕ್ಕುವಿನ ಹಾಗೆ ತಿನ್ನಿಸುತ್ತಾರಾ? ಮಿಕ್ಕವರು ಮಾಡಿದ ನೈವೇದ್ಯವನ್ನು ಸೇವಿಸುತ್ತೀರಾ ತಾನೆ? ನೀವು ಹೀಗೆ ಚಿಂತೆಯಿಂದ ಕೂತರೆ ಹೇಗೆ? ನನಗೆ ಸಕ್ಕುವಿನ ವರ್ತನೆ, ಆಕೆಯ ಆಲೋಚನೆ ಎಲ್ಲ ಗೊತ್ತಿದೆ ಸ್ವಾಮಿ. ಅದು ಹಾಗಲ್ಲ. ಸಕ್ಕುವಿಗೆ ಭವಿಷ್ಯದಲ್ಲಾಗುವ ಸಮಸ್ಯೆಗಳ ಬಗ್ಗೆ ನನಗೆ ಚಿಂತೆಯಾಗಿದೆ. ಅಯ್ಯಯ್ಯೋ, ಸ್ವಾಮಿ ಇಷ್ಟು ಚಿಂತೆಗೊಳಗಾಗಿದ್ದಾರೆ ಎಂದರೆ ಸಕ್ಕುವಿನ ಭವಿಷ್ಯ ಹೇಗಿರುತ್ತದೆಯೋ ಏನೋ, ಆಕೆಗೆ ಯಾವ ಸಮಸ್ಯೆಗಳು ಬಂದೊದಗುತ್ತವೆಯೋ. ಎಷ್ಟ್ ಸಲಿ ಕರಿಬೇಕು ನಿನ್ನ? ಯಾವಾಗ ನೋಡಿದ್ರು ಏನಾದ್ರೂ ಯೋಚನೆ ಮಾಡ್ತಿರ್ತೀಯ ನೀನು. ನಿನ್ನ ಕೂಗಿ ಕೂಗಿ ಎಷ್ಟು ಸುಸ್ತಾಗೋದೆ ಗೊತ್ತಾ? ಪಾಂಡು, ಗೌರಿ ಅಮ್ಮ ಸಿಕ್ತು. ನನಗ್ ತುಂಬಾ ಸಂತೋಷ ಆಗ್ತಿದೆ. ಕೊನೆಗೂ ನಾನು ಗೌರಿ ಮತ್ತೆ ಅವ್ರ ಅಮ್ಮನ ಒಂದ್ ಮಾಡ್ದೆ. ಒಂದ್ಸಲ ಅಲ್ಲಿ ನೋಡು.
ಅಯ್ಯಯ್ಯೋ, ಇದು ನಿಜವಾದ ಕರುನ ಅಥವಾ ದೆವ್ವನ? ಆ ಕರು ನನ್ ಚಪ್ಲಿನ ಗಲೀಜ್ ಮಾಡಿದೆ. ಅದನ್ನ ತಕ್ಷಣ ಎಳ್ಕೊಂಡು ಹೋಗಿ ಕಾಡೊಳಗ್ ಬಿಟ್ಬಂಡ್ರು. ಅಯ್ಯಯ್ಯೋ, ಆ ಕಾಡು ಒಳಗಡೆ ಬಿಟ್ಟು ಬಂದಂತ ಕರು ಇಲ್ಲಿಗೆ ಹೇಗಪ್ಪ ಬಂತು? ಅಯ್ಯಯ್ಯೋ, ಯಜಮಾನ್ರು ಈ ಕರುನೇನಾದ್ರೂ ನೋಡಿದ್ರೆ ನನ್ನ ಇಲ್ಲೇ ಹೂತ ಹಾಕ್ಬಿಡ್ತಾರೆ. ಇದನ್ನ ಯಾರು ಕರ್ಕೊಂಡ್ ಬಂದಿದ್ದು? ನಾನೇ ಕರ್ಕೊಂಡ್ ಬಂದಿದ್ದು. ಏನಮ್ಮ, ಏನಿದು? ಏ ದಾಮು, ದೋಂಡಿಯಾ, ಎಲ್ ಸಾಯ್ತಿದ್ದೀರೋ ನೀವಿಬ್ರು? ಅಯ್ಯೋ ಅಯ್ಯಯ್ಯೋ ಮಕ್ಕಳ, ಯಜಮಾನ್ರು ಬರ್ತಾ ಇದಾರೋ? ನಿಮ್ಮನ್ನ ನೋಡಿದ್ರೆ ನನ್ನನ್ನು ಸಾಯಿಸ್ಬಿಡ್ತಾರೆ. ಹೊರಟೋಗ್ರೋ, ಮೊದ್ಲು ಇಲ್ಲಿಂದ ಹೊರಟೋಗಿ, ಸುತ್ತಮುತ್ತ ಎಲ್ಲೂ ಕಾಣಿಸ್ದೆ ಹೊರಟೋಗಿ. ಹಾಗೆ ಮಾಡೋಣ ಪಾಂಡು, ಬಾ ಹೋಗಿ ಬಚ್ಚಿಟ್ಕೊಳ್ಳೋಣ. ಹೋಗಿ ಹೋಗಿ, ಸದ್ಯ ಸಮಸ್ಯೆ ತೀರ್ತು. ಏಯ್, ಆಚೆಯಿಂದ ಮಾತ್ ಕೇಳಿಸ್ತಾ ಇದೆ, ಯಾರಲ್ಲಿ? ಲೇ ದೋಂಡಿಯಾ, ಏನ್ ಮಾಡ್ತಿದ್ಯೋ ಅಲ್ಲಿ? ದಾಮು, ಲೇ ದೋಂಡಿಯಾ, ಹೇಳಿದ ಕೆಲ್ಸ ಮಾಡ್ದು ಎಲ್ಲೋ ಹೋಗಿದ್ದೀರಾ? ಈ ಕರು ಇದು ಇಲ್ಲಿಗೆ ಹೇಗ್ ಬಂತು? ಸಕ್ಕು, ನಾವ್ ಅವ್ರ ಕಣ್ಣಿಗೆ ಬಿದ್ರೆ ಅಷ್ಟೇ. ಬೇಗ ಇಲ್ಲಿಂದ ಹೊರಟೋಗೋಣ ಬಾ. ಹೇ ಇರು ಪಾಂಡು, ಗೌರಿ ಕಷ್ಟದಲ್ಲಿದ್ದಾಳೆ, ಅವಳು ಇಲ್ಲೇ ಬಿಟ್ಟು ಹೇಗ್ ಹೋಗೋದು? ನಾನ್ ನಿನ್ ಜೊತೆ ಬರಲ್ಲ. ನನ್ ಗೌರಿನ ಹಿಡ್ಕೊಂಡು ಏನ ಕೇಳ್ತಾ ಇರ್ತಿದ್ದೀರಾ? ತಾತ ಬಿಡಿ, ಬಿಡಿ ತಾತ, ಗೌರಿನ ಬಿಡಿ. ಅಮ್ಮ ಮಗು 2 ದಿನ ಆದ್ಮೇಲೆ ಸೇರಿದ್ದಾರೆ. ಪಾಪ ನನ್ ಗೌರಿ 2 ದಿನ ಆದ್ಮೇಲೆ ಅವ್ರ ಅಮ್ಮನ್ನ ಈಗ್ಲೇ ನೋಡ್ತಿರೋದು. ಅಯ್ಯೋ, ಅಲ್ಲಿಗೆ ಯಾಕೆ ಹೋದೆ ಸಕ್ಕು? ಈಗ ನೀನು ನನ್ನನ್ನ ಏನಂತ ಕರ್ದೆ? ತಾತ ಅಂತ ಕರ್ದೆ, ತಾತ ಅಂತ ಕರ್ದೆ, ತಾತ ಅಂತ ಕರ್ದೆ. ಇಲ್ ನೋಡು, ನೀನು ನನ್ನನ್ನ ತಾತ ಅಂತ ಕರಿಬಾರ್ದು. ಅಯ್ಯೋ, ಅದಕ್ ನೋವಾಗುತ್ತೆ. ದಯವಿಟ್ಟು ಅದನ್ನ ಬಿಟ್ಬಿಡಿ. ಅದನ್ನ ಅವ್ರ ಅಮ್ಮನ ಹತ್ರ ಹಾಲು ಕುಡಿಯೋದಕ್ ಬಿಡಿ. ತಾತ, ಆ ಕರುವನ್ ಬಿಟ್ಬಿಡಿ, ದಯವಿಟ್ಟು ಆ ಕರುವನ್ ಬಿಟ್ಬಿಡಿ. ಮತ್ತೆ ತಾತ ಅಂತಿದೀಯ? ತಾತ, ದಯವಿಟ್ಟು ಆ ಕರುವನ್ ಅಳಿಸ್ಬೇಡಿ, ನನ್ ಮಾತ್ ಕೇಳಿ.